ನಾನು ಮಹಿಳಾ ಸಂಘದಿಂದ ಒಂದು ಒಳ್ಳೆ ಪ್ರಾಜೆಕ್ಟ್ ತಗೊಂಡಿದ್ದೀನಿ. ಏನ್ ಪ್ರಾಜೆಕ್ಟ್ ರಜೋರೆ? ಮಹಿಳಾ ಸಂಘದಿಂದ 101 ಜೋಡಿಗೆ ಸಾಮೂಹಿಕವಾಗಿ ಮದುವೆ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ಸ್ ಆಗೋಗಿದೆ. ಮಂತ್ರಿಗಳನ್ನ ಇನ್ವೈಟ್ ಮಾಡಿದ್ದೀನಿ. ಅವ್ರು ಬರ್ಲಿ ಬಿಡ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಆ ಮದುವೆಗಳನ್ನ ಮಾಡಿಸ್ತೀವಿ. ನೀವೇನಾದ್ರೂ ಇದ್ರಲ್ಲಿ ಸಕ್ಸಸ್ ಆದ್ರೆ ಆ ರಾಜೇಶ್ವರಿ ಅವಳು ಹಂಗಂಗೆ ಹೊಟ್ಟೆ ಹುರ್ಕೊಬಿಡ್ತಾಳೆ. ಪದ್ಮಜವ್ರೆ, ಆ ರಾಜೇಶ್ವರಿ ಹೊಟ್ಟೆ ಹುರ್ಕೊಳ್ಳೋದನ್ನ ಆಗಾಗ ನೀವು ನಂಗೆ ಬಂದು ಹೇಳ್ತಾ ಇರಿ. ನನಗೆ ತಣ್ಣಗಿರೋ ಜ್ಯೂಸ್ ಕುಡಿದಷ್ಟು ಸಂತೋಷ ಆಗುತ್ತೆ. ನಮಸ್ತೆ ಮೇಡಮ್, ನಾವು ಟಿವಿ 10 ಇಂದ ಬರ್ತಾ ಇದ್ದೀವಿ. ಪ್ಲೀಸ್ ಕಮ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು 101 ಮದುವೆ ಮಾಡಿಸ್ತಿರೋ ವಿಷಯ ಗೊತ್ತಾಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಕೈಯಲ್ಲಿ ಏನಿದೆ, ಮಾಡಬೇಕು ಅಂತ ಪ್ರೇರಣೆ ಆಯ್ತು, ಹಾಗಾಗಿ ಮಾಡ್ತೀನಿ. ಎಷ್ಟು ಸಿಂಪಲ್ ಮೇಡಮ್ ನೀವು. ಮುಂದೆ ನಿಂತು ಮದುವೆ ಮಾಡಿಸ್ತಿರೋರು ನೀವಾದ್ರೂ ಎಷ್ಟು ಸರಳವಾಗಿ ಮಾತಾಡ್ತೀರಾ ನೋಡಿ. ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋದಕ್ಕೆ ತುಂಬಾ ಸಂಕೋಚ ಆಗ್ತಾ ಇದೆ. ನಾನು ಯಾವ್ಯಾವ ಮದ್ವೆಗೆ ಹೋಗಿ ವಧುವರನ್ನ ಆಶೀರ್ವಾದ ಮಾಡಿದಿನೋ ಅವ್ರೆಲ್ಲರೂ 4 ಮಕ್ಕಳನ್ನ ಹೆತ್ತು ಜೀವನದಲ್ಲಿ ಖುಷಿಯಾಗಿದ್ದಾರೆ, ಜಾಜಿಗೆ ಜೈ ಅಂತಾರೆ. ನಾ ಹೇಳೋದಿಷ್ಟೇನೆ, ನನ್ನಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದಮ್ಮ. ನಮಸ್ಕಾರಮ್ಮ, ನಾನು ಲಂಗಮ್ಮ ಅಂತ, ಇವಳ ಅತ್ತೆ. ಈ ನನ್ನ ಸೊಸೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾಳಮ್ಮ. ಮೇಡಮ್, ಇದ್ದಕ್ಕಿದ್ದಂತೆ ಈ ಐಡಿಯಾ ಹೇಗ್ ಬಂತು? ಈ ಸಾಮೂಹಿಕ ಮದುವೆಗಳ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ಕಳ್ಕೊಂತಾರೆ. ಆದ್ರೆ ಈ ನನ್ನ ಸೊಸೆ ಬಹಳ ಬುದ್ಧಿವಂತೆ. ಈ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲೇ ಕಳ್ಕೊತಾ ಇದ್ದಾಳೆ. ಆದ್ರೆ ನನ್ಗೆ ಒಂದು ಒಡಕ್ ಮಾತು ಕೇಳಿ ಬರ್ತಾ ಇದೆ. ನಿಮ್ ಮಗ ಮತ್ತೆ ಸೊಸೆ ದಾಂಪತ್ಯ ಜೀವನ ಚೆನ್ನಾಗಿಲ್ಲ, ಪ್ರಚಲಿತ ಸರ್ಕಾರ ತರ ಇದೆ ಅಂತ. ಅದಕ್ಕೆ ನೀವೇನ್ ಹೇಳ್ತೀರಾ? ನೋಡಿ, ಸರ್ಕಾರಕ್ಕೂ ಸಂಸಾರಕ್ಕೂ ಸಂಬಂಧ ಕಲ್ಪಿಸ್ಬೇಡಿ. ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ನಾವಿಬ್ರು ಸಿಕ್ಕಾಪಟ್ಟೆ ಒಗ್ಗಟ್ಟಿನಿಂದ ಇದ್ದೀವಿ. ಒಗ್ಗಟ್ಟಿದ್ರು ಮಕ್ಳಕ್ಕಾಗಿಲ್ಲ? ಅದು ನಾನು ಸಿಕ್ಕಾಪಟ್ಟೆ ಸೋಷಿಯಲ್ ಸರ್ವಿಸ್ ಮಾಡ್ತೀನಲ್ಲ, ಹಾಗಾಗಿ ನಾನೇ ಮಕ್ಳು ಬೇಡ ಅಂತ ಲೇಟ್ ಮಾಡ್ತಾ ಇದ್ದೀನಿ. ಓ ಅಷ್ಟೇನಾ? ನಾನು ಎಲ್ಲೋ ಬೇರೆ ಏನೋ ಇರಬೇಕು ಅಂತ ಅನ್ಕೊಂಡೆ. ಮೇಡಮ್, ಮದ್ವೆಗಳೆಲ್ಲ ಮುಗಿದ್ಮೇಲೆ ಮತ್ತೆ ಬಂದು ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಬರ್ತೀನಿ. ಬಾಯ್. ಅತ್ತೆ, ಆ ಟಿವಿ 10 ಅವ್ರ ಮುಂದೆ ಪಾಪ ಗಿಪ್ಪ ಅಂತೆಲ್ಲ ಯಾಕೆ ಅನ್ಬೇಕು ನೀವು? ಅಯ್ಯ, ಇರೋ ವಿಷಯ ಹೇಳಿದ್ರೆ ನಿನಗಾಕಮ್ಮ ಇಷ್ಟೊಂದು ಕೋಪ? ಇನ್ನು 1 ವರ್ಷದೊಳಗೆ ನನ್ನ ಕೈಗೆ ಮೊಮ್ಮಗು ಬರಲಿಲ್ಲ ಅಂದ್ರೆ ನನ್ನ ಮಗ ನಿನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಹಲೋ, ಥ್ಯಾಂಕ್ ಯು. ಮದುವೆ ಮಾಡ್ತಿದ್ ನಾನಲ್ಲ, ರಾಜಿ ಅಕ್ಕ. ಹೌದು, ಅವರು ಈ ಮನೆ ದೊಡ್ಡ ಸೊಸೆ, ನಾನು ಈ ಮನೆ ಕಿರಿ ಸೊಸೆ. ಹಲೋ, ಥ್ಯಾಂಕ್ ಯು. ನಾನ್ ಜಾಜಿ ಅಕ್ಕೆ ಅಲ್ಲ, ನಾನು ಪಲ್ಲು, ಈ ಮನೆ ಮಗಳು. ಮದುವೆ ಮಾಡ್ತಿದ್ದು ಜಾಜಿ ಅಕ್ಕೆನೆ. ಆಯ್ತು ಬಿಡಿ, ಇಡ್ತೀನಿ. ಲೋ ಪದ್ದು, ಕೊನೆವರೆಗೂ ನೆನಪಲ್ಲಿ ಉಳಿಯೋದು ಅಂದ್ರೆ ಈ ಫೋಟೋಗಳು ಮಾತಾಕೋಣ. ಜಾಜಿ ಅವರೇ, ಇವ್ರಿಗೆಲ್ಲ ತಾಳಿ ಹಂಚಿದ್ದು ನೀವೇನಾ? ಎಸ್, ಆಫ್ ಕೋರ್ಸ್. ಅಷ್ಟೇ ಅಲ್ಲ, ಎಲ್ಲ ವಧುವರರಿಗೂ ಆಶೀರ್ವಾದ ಮಾಡಿದ್ದು ನಾನೇ. ಟಿವಿ 10 ಇಂದ ಬರ್ತಾ ಇರೋದು. ನಮಸ್ತೆ. ಅಲ್ಲೋ, ಕಮ್ದಿ ಸರ್. ಮಾಡಿ. ಹಾ, ನಿನ್ನೆ ನಡೆದ ಸಾಮೂಹಿಕ ಮದುವೆಗಳ ಬಗ್ಗೆ ನಮಗೆ ಕುತೂಹಲ ಇದೆ, ಅದ್ರ ಬಗ್ಗೆ ಮಾತಾಡ್ಸೋಣ ಅಂತ ಬಂದ್ವಿ. 1 ಮಿನಿಟ್. ಪ್ರಿಯ ವೀಕ್ಷಕರೇ, ನಿನ್ನೆ ನಡೆದ 101 ಮದುವೆಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ. ಅದ್ರ ಮುಂದುವರೆದ ಭಾಗ ಇಲ್ಲಿದೆ. ಈ ಮನೆ ಗಂಡುಗಲಿ ವಂಶದ್ದು. ಈ ಮನೆ ಸೊಸೆ ಜಾಜಿ ಸಮಾಜ ಸೇವೆಯಲ್ಲಿ ಹೆಸರುವಾಸಿಯಾದಂಥವ್ರು. ನಿನ್ನೆ 101 ಮದುವೆಗಳು ಮಾಡಿಸಿದಲ್ದೆ ಆ ಜೋಡಿಗಳಿಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಅಲ್ಲಿ ನೋಡಿ, ಮದುಮಕ್ಳು ಬಂದ್ರು. ನಮಸ್ಕಾರ ಜಾಜಿ ಅವರೇ, ನಿಮ್ಮ ಆಶೀರ್ವಾದ ತಗೊಳ್ಳೋ ಅಂತ ಬಂದಿದ್ದೀವಿ. ಯಾಕೆ ನಿನ್ನೆ ತಗೊಳ್ಳಿಲ್ವಾ? ನಿನ್ನೆ ಜಾಜಿ ಅವ್ರು ಸಿಕ್ಕಿಲ್ಲ, ಅದಕ್ಕೆ ಇವತ್ತು ಆಶೀರ್ವಾದ. ಬನ್ನಿ. ನೀವಿಬ್ರು 100 years ಸಂತೋಷವಾಗಿ ಆನಂದದಿಂದ ಜೀವನನ ಲೀಡ್ ಮಾಡಿ. ಜಾಜಿ ಅವ್ರೆ, ಈ ಜೋಡಿಗಳನ್ನ ನೋಡ್ತಾ ಇದ್ರೆ ತುಂಬಾ ಚಿಕ್ಕ ವಯಸ್ಸಿನವ್ರ ತರ ಕಾಣ್ತಾ ಇದ್ದಾರೆ. ಏನ್ ನಿಮ್ ಹೆಸರು? ನನ್ನ ಹೆಸರು ಆನಂದ್ ಅಂತ, ಫಸ್ಟ್ ಇಯರ್ PSC ಓದ್ತಾ ಇದ್ದೀನಿ. ನೀವು? ನನ್ನ ಹೆಸರು ಶಿಲ್ಪ, ಈ ಸತಿ SSLC ಬರೀತದೆ. ಅಂದ್ರೆ ಹುಡುಗನಿಗೆ 15 ವರ್ಷ, ಹುಡುಗಿಗೆ 15 ವರ್ಷ ಅಷ್ಟೇನಾ? ವಯಸ್ಸು ಸ್ವಲ್ಪ ಕಮ್ಮಿ ಇದೆ. ನಾವು ಹುಟ್ಟಿದ್ದು ಲೇಟ್ ಆಗೋಯ್ತು. ಇನ್ 3 years ಆದ್ಮೇಲೆ ನಂಗೆ 18 years ಆಗುತ್ತೆ. ಅಲ್ಲೋ, ಇನ್ನೂ ಅಪ್ರಾಪ್ತ ವಯಸ್ಸು ಆಗ್ಲೇನೆ ನಿಮ್ಮ ಅತ್ತಿಗೆ ಅವರಿಬ್ರಿಗೂ ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಮನೆಗೆ ಬಂದಿರೋದಕ್ಕೆ ಇವತ್ತೊಂದು ಹೊಸ ವಿಷಯ ಸಿಕ್ತು. ಪ್ರಪಂಚನೇ ಅರಿದೇ ಇರೋ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದುವೆ ಆಗಿದೆ, ಅದು ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ. ಅಲ್ಲಿಗೆ ಅದಕ್ಕೆ ಕತೆ ಮುಗೀತು. ಹೇಗೂ TV 10 ಅವ್ರು ಬಂದಿದ್ದಾರೆ, ಇನ್ನು ಅದಕ್ಕೆ ಕತೆನೆ ಹಾಕಿ ಚಚ್ತಾರೆ.
ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಮದ್ವೆ ಮಾಡ್ತಿರೋದು ನಮ್ಮ ಕಾನೂನು ಪ್ರಕಾರ ತಪ್ಪು. ಯಾರೇ ಮದ್ವೆ ಮಾಡ್ತಿರ್ಲಿ ಅವ್ರನ್ನ ಜೈಲಿಗೆ ಕಳ್ಸೋದಕ್ಕೆ ನಮ್ಮಲ್ಲಿ ಅನೇಕ ಕಾನೂನುಗಳಿವೆ. ಇದ್ರ ಬಗ್ಗೆ ಜಾಜಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಜಾಜಿ ಅವ್ರು ಎಲ್ಲಿ ಹೋದ್ರು ಕಾಣ್ತಾನೆ ಇಲ್ವಲ್ಲ? ಜಾಜಿ ಅವ್ರು ಆಗ್ಲೇ ಹೋದ್ರು. ಎಲ್ಲಿ ಹೋದ್ರು? ಇಲ್ಲ ಇದ್ರಲ್ಲ. ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ನಿಮ್ ಮುಂದೆನೆ ಹೋದ್ರಲ್ಲ. ಜಾಜಿ ಚಂಪಲ್ದಿನಿ ಅವರೇ, ನೀವು ಮಾಡೋ ಕೆಲಸ ಒಂದೊಂದಲ್ಲ ಕಣ್ರಿ. ದೊಡ್ಡದಾಗಿ ಸಾಮೂಹಿಕ ಮದುವೆಯನ್ನು ಮಾಡಿಸುತ್ತೇವೆ ಅಂತ ಹೇಳ್ಬಿಡ್ತಿರಲ್ಲ, ಅದು ಏನು ಎತ್ತ ಅಂತ ಒಂದು ಸ್ವಲ್ಪನಾದ್ರೂ ವಿಚಾರ ಮಾಡೋದು ಬೇಡ್ರಿ. ಕೊನೆ ಪಕ್ಷ ಅವ್ರಿಗೆ ಮದುವೆ ಆಗೋದಕ್ಕೆ ಅರ್ಹತೆ ಇದೆಯೋ ಇಲ್ವೋ ಅಂತ ಒಂದೇ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಬೇಡವೆ? ಪಾಂಡುರಂಗ ಗಂಡುಗಲಿ ನೀನ್ ಹೆಸರಿಗೆ ಲಂಕ ತೋರಿಸಿದ ಮೇಲೆ ನಿನ್ನ ಗಂಡಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾ ಇದ್ದೆ. ನಮ್ಮ ಕಾಲದಲ್ಲಿ 8-10 ವರ್ಷಕ್ಕೆಲ್ಲ ಮದುವೆ ಮಾಡ್ಬಿಡ್ತಿದ್ವಿ ಕಣೋ. ಬುದ್ಧಿರ್ಲಿಲ್ಲ ನಿಮ್ಮ ಕಾಲದ ಜನಕ್ಕೆ. ಆದ್ರೆ ಈಗ ಕಾಲ ತುಂಬಾನೇ ಬದಲಾಗಿದೆ. ಕಾನೂನು ಅಂತ ರೂಪುಗೊಳಿಸಿದರೆ ಹೆಣ್ಣಿಗೆ 18 ಗಂಟೆಗೆ 21 ತುಂಬಿರ್ಲೇಬೇಕು. ಅದಕ್ಕಿಂತ ಮುಂಚೆನೆ ಮದುವೆ ಮಾಡಿಸಿದ್ರೆ ಮದುವೆ ಮಾಡಿಸಿದವ್ರನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕಿ ರೂಪು ಬಿಡ್ತಾರೆ. ಬೆಳಗ್ಗೆಯಿಂದ ಫೋನ್ ಕಾಲ್ಸ್ ಅಟೆಂಡ್ ಮಾಡಿ ಮಾಡಿ ಸಾಕಾಗೋಯ್ತು. ಅಲ್ಲ, ಪ್ರತಿಯೊಬ್ರು ಡೇಟ್ ಆಫ್ ಬರ್ತ್ ಚೆಕ್ ಮಾಡಿ ಮದುವೆ ಮಾಡ್ಸಕ್ಕಾಗುತ್ತಾ? ಮದುವೆ ಮಾಡ್ಕೊಳ್ಳೋದು ಜವಾಬ್ದಾರಿ ಅನ್ನೋದು ಬೇಡ. ನಿಮಗಿರ್ಬೇಕ್ರಿ ಅದು. ದೊಡ್ಡದಾಗಿ ಸಾಮೂಹಿಕ ಮದುವೆಯನ್ನು ಮಾಡಿಸುತ್ತೇವೆ ಅಂತ ವಾರಕ್ಕೆ ಮುಂಚೆನೆ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಪ್ರಚಾರಕ್ಕೆ ತಿರ್ಸ್ಕೊತೀರಾ? ನಿಮಗೆ ಆ ಮಿನಿಸ್ಟರ್ಗಳು ಕುಮ್ಮಕ್ಕು ಬೇರೆ. ನಿಮ್ಮಂತವ್ರು ಮಾಡೋ ಕೆಲಸದಿಂದ ಕಳ್ಳರು ಕಾಕರೆಲ್ಲ ಬಂದು ಮದುವೆ ಆಗ್ತಾ ಇದಾರಲ್ರಿ, ಅದು ಹಾಳಾಗಿ ಹೋಗ್ಲಮ್ಮ. ಮದುವೆ ಆದವರು ಬಂದು ಮತ್ತೆ ಮತ್ತೆ ಮದುವೆ ಆಗಿ ಹೋಗ್ತಾ ಇದ್ದಾರೆ. ಅದೇ ಹೇಳ್ತೀಯ ಅಣ್ಣಯ್ಯ. ಈ ಹಳೆ ತಾಳಿಗಳನ್ನ ಮನೆಯಲ್ಲೇ ಬಿಚ್ಚಿಟ್ಬಿಡ್ತಾರೆ, ಹೊಸ ತಾಳಿನ ಕಟ್ಟಿಸ್ಕೊತಾರೆ. ಹೊಸ ತಾಳಿ ಬರ್ತಿದ್ದಂಗೆ ಹಳೆ ತಾಳಿನ ಮಾರ್ಕೊಂಡು ಒಂದು 5-6 ತಿಂಗಳು ಜೀವನ ಕಳೆದು ಬಿಡ್ತಾರೆ. ಹಬಿ, ಅದು ನಾನು ಫಸ್ಟ್ ಟೈಮ್ ಅಲ್ಲ ಮದುವೆ ಮಾಡಿಸಿದ್ದು, ಹಾಗಾಗಿ ನನಗೆ ಗೊತ್ತಾಗ್ಲಿಲ್ಲ ಇದರಿಂದ ಹೇಗೆ ಎಸ್ಕೇಪ್ ಆಗೋದು. ನೋಡಿ ಜಾರ್ಜ್ ಚಂಪಲ್ದಿನಿ ಅವರೇ, ಇಲ್ಲಿ ಫಸ್ಟ್ ಟೈಮು, ಸೆಕೆಂಡ್ ಟೈಮು, ಥರ್ಡ್ ಟೈಮು, 4th ಟೈಮು, ಲಾಸ್ಟ್ ಟೈಮು ಅಂತ ಲೆಕ್ಕಕ್ಕೆ ಬರೋದೇ ಇಲ್ಲ ಕಣ್ರಿ. ನೀವು ತೋಡ್ಕೊಂಡ್ರೆ ಕೆಟ್ಟದೊಳಗೆ ನೀವೇ ಬಿದ್ದಿದ್ದೀರಾ. ಈಗ ಯಾರು ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡ್ರಿ, ನೀವು ಕೆಟ್ಟದೊಳಗಡೆನೆ ಕೂತಿರಿ, ನಾವೆಲ್ಲರೂ ಸೇರ್ಕೊಂಡು ಮೇಲಿಂದ ಮೋಡ ಮುಚ್ಚಿಬಿಡ್ತೀವಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಜಾಜಿ ಅಂದ್ರೆ ಯಾರು? ಇವ್ರೆ ನೀವು ಅಪ್ರಾಪ್ತ ವಯಸ್ಸಿನ ಹುಡುಗ ಹುಡುಗಿಗೆ ಮದ್ವೆ ಮಾಡ್ತೀರಾ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು. ಏನೋ ಅಕಸ್ಮಾತ್ ಆಯ್ತು, ಅದಕ್ಕೆ ಯಾಕೆ ಸಂತೋಷ ಪಡ್ಬೇಕು? ಇಂಥ ಒಂದು ಕೇಸ್ ಸಿಕ್ಕಿ ನಿಮ್ಮನ್ನ ಜೈಲಿಗೆ ಹಾಕ್ಸಿದ್ರೆ ಉಳಿದವರೆಲ್ಲ ಜಾಗೃತರಾಗ್ತಾರಲ್ಲ, ಅದಕ್ಕೆ ಸಂತೋಷ ಆಯ್ತು ಅಂದೆ. ಅದನ್ನೆಲ್ಲ ಕೇಳಕ್ ನೀವ್ ಯಾರ್ರಿ? ನಾನು ಮಾನವ ಹಕ್ಕು ಆಯೋಗದಿಂದ ಬಂದಿದ್ದೀನಿ. ನಿಮ್ಮ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಕನ್ಫರ್ಮ್ ಮಾಡ್ಕೊಡೋಣ ಅಂತ ಬಂದೆ. ಈಗ ಕನ್ಫರ್ಮ್ ಆಯ್ತು ಬಿಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಹೌದು ರೀ, ನೀವು ಪುಟ್ ಮಕ್ಕಳಿಗೆಲ್ಲ ಮದ್ವೆ ಮಾಡಿಸಿದಿರಾ ಅಂತ ಗೊತ್ತಾಗಿದೆ. ಈ ವಿಷಯನ TV 10 ಅವರು ನನಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನೋಡಿ, ಆಕ್ಚುಲಿ ಅವ್ರು ಅಷ್ಟು ಚಿಕ್ಕವರು ಅಂತ ನನಗೆ ಗೊತ್ತಿರ್ಲಿಲ್ಲ. ಮದ್ವೆ ಅನ್ನೋದು ಹುಡುಗಾಟ ಅಲ್ಲ ರೀ, ಕಾನೂನ್ ಪ್ರಕಾರನೇ ಮದ್ವೆ ಆಗ್ಬೇಕು. ಕಾನೂನ್ನ ಉಲ್ಲಂಘಿಸಿದವ್ರಿಗೆ ನೇಣ್ಗಂಬ ಖಾಯಂ. ಶಿವನೇ, ಮಾಡೋದೆಲ್ಲ ಮಾಡ್ಬಿಟ್ಟು ಬೇಡ ಅಂದ್ರೆ ಯಾರೇ ಕೇಳ್ತಾರೆ? ಎನ್ಕ್ವೈರಿ ಮಾಡ್ದೇನೆ ಡೈರೆಕ್ಟ್ ಆಗಿ ನೇಣು ಹಾಕ್ಬಿಡ್ತಾರಾ? ಅದು ಒಂದು ಕಾಟಾಚಾರಕ್ಕೆ ಎನ್ಕ್ವೈರಿ ಅಂತ ಮಾಡೋವರೆಗೂ ನಿಮ್ಮನ್ನು ತಗೊಂಡೋಗಿ ಯಾವ್ದಾದ್ರು ಒಂದು ಜೈಲಲ್ಲಿ ತುಂಬಿಟ್ಟಿರ್ತಾರೆ. ಒಂದು ಫೈನ್ ಡೇ ನೀವು ಮಲಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಒಬ್ರು ಬಂದು ಹಲೋ ಎಕ್ಸ್ಕ್ಯೂಸ್ ಮೀ ಅಂತಾರೆ. ನೀವೇನಪ್ಪ ಅಂತ ಕೇಳ್ತೀರಾ. ಬನ್ನಿ ಸ್ನಾನ ಮಾಡ್ಕೊಳ್ಳಿ ಅಂತ ಅವನು ಹೇಳ್ತಾರೆ. ನೀವು ಅವಾಗ ಯಾಕೆ ಅಂತ ಕೇಳ್ತೀರಾ. ನಿಮ್ಮನ್ನ ನೇಣಿಗೆ ಹಾಕಕ್ಕೆ ಅಂತ ಹೇಳ್ತಾರೆ. TV 10 ಅವರು ಏನ್ ದಿನ ನಮ್ಮನೆಗೆ ಬರ್ತಾ ಇದ್ದೀರಾ? ಇಲ್ಲಿ ಸಿಗೋ ವಿಷಯ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ವಾ? ನಿಮ್ಮನೇಲಿ ಸಿಗೋಷ್ಟು ವಿಷಯಗಳು ಬೇರೆ ಕಡೆ ಎಲ್ಲೂ ಸಿಗಲ್ವಲ್ಲ. ಅದು ಅಲ್ಲದೆ ಬರ್ನಿಂಗ್ ಇಶ್ಯೂ ಕೊನೆ ತನಕ ಏನಾಗತ್ತೆ ಅಂತ ಜನಕ್ಕೆ ಹೇಳ್ಬೇಕಲ್ವಾ? ಏನಾಗ ಜಾತಿ ಹತ್ರ ನೋಡ್ಕೊಂಬಂದ್ರ? ಹೌದು, ಅವ್ರು ಮಂದಿಲ್ಲ ಅಂತ ಅವ್ರೇ ಹೇಳಿದ್ರು. ಅಂದ್ರೆ ಮನೇಲಿ ಇದಾರೆ ಅಂತ ಆಯ್ತು. ಆಗ ಮನೇಲಿದ್ರು, ಈಗ ಮನೇಲಿಲ್ಲ ಅಲ್ವಾ ಚಂಪಾ? ಯಾವನ ಗೊತ್ತು? ಏನಿದು? TV 10 ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಅದು ಜಾಜಿ ಅಕ್ಕ ಅವ್ರನ್ನ ಕೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಜಾಜಿ ಅಕ್ಕ ಮನೇಲಿಲ್ಲ ಅಂತ ಇವರಿಬ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರ ಮನೇಲಿಲ್ಲ ಕಣೆ. ಹೌದಾ? ಹಲೋ ಪದ್ಮಜ್ ಅವರೇ, ಎಲ್ಲಿದ್ದೀರಾ? ಅಯ್ಯೋ ಜಾಜಿ ಮೇಡಮ್ ಅವರೇ, ನಿಮ್ಮ ಮನೆ ಮುಂದೆನೇ ಇದ್ದೀನಿ. TV 10 ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ಮೈ ಗಾಡ್, ನೋಡಿ, ನಾನು ಮನೇಲಿಲ್ಲ ಅಂತ ಹೇಳಿದೀನಿ. ನೀವೊಂದು ಕೆಲಸ ಮಾಡಿ, ಬ್ಯಾಕ್ ಡೋರ್ ಓಪನ್ ಆಗಿದೆ, ಅಲ್ಲಿಂದ ಬಂದ್ಬಿಡಿ. ಸರಿ ಸರಿ ಆಯ್ತು. ಜಾಜಿ ಅವರೇ, ಏನಾಯ್ತು? ಅಯ್ಯೋ, ಸಾಮೂಹಿಕ ವಿವಾಹ ಮಾಡಕ್ ಹೋಗಿ ಏನೋ ಆಗೋಯ್ತು ಪದ್ಮಜ್ ಅವರೇ. ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಈ ಸಮಸ್ಯೆಯಿಂದ ಹೇಗೆ ಆಚೆ ಬರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಾರೆ ಬಿಡಿ ಬನ್ನಿ ಸರ್. ಏನ್ ನಡೀತಾ ಇದೆ ಇಲ್ಲಿ? ಸರ್, ನಾವು TV 10 ಅವರು ಜಾಜಿ ಅವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವ್ರನ್ನ ಇಂಟ್ರೂ ಮಾಡಕ್ಕಾಗಲ್ಲ. ನಡೀರಿ. ಯಾಕೆ ಸರ್ ಮಾಡ್ಲಿಕ್ಕಾಗಲ್ಲ?
ಮಾನವ ಹಕ್ಕು ಆಯೋಗದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಆರೋಪ ಇದೆ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ನೀವು ನಿಧಾನವಾಗಿ ಬಂದು ಜೈಲಲ್ಲಿ ಎಂಟ್ರಿ ಮಾಡಿ. ಸರ್ ನಾವ್ ಇದ್ದಾಗ್ಲೇ ಅವ್ನ ಅರೆಸ್ಟ್ ಮಾಡಿ. ಲೈವ್ ಅಲ್ಲಿ ತೋರಿಸಿದ್ರೆ ಆಡಿಯೋ ಥ್ರಿಲ್ ಆಗ್ತಾರೆ. ಪದ್ಮಜ ಅವ್ರ ನೀವೇನ್ರಿ ಬಿಡ್ರಿ, ನೀವು ಒಬ್ಬರು ನಮ್ಮ ಮನೆಗೆ ಬಂದ್ರೆ ಸಾಕು ಕಣ್ರಿ. ಇಡೀ ಮಹಿಳಾ ಸಂಘನೇ ನುಗ್ಕೊಂಡ್ ಬಂದಂಗಿರುತ್ತೆ. ಏನ್ ಸಮಾಚಾರ, ಚೆನ್ನಾಗಿದ್ದೀರೋ? ಅಯ್ಯೋ ಚೆನ್ನಾಗಿರೋದು ಎಲ್ಲಿ ಬಂತು, ಇಲ್ಲೊಂದು ದೊಡ್ಡ ಸಮಸ್ಯೆ ಆಗೋಗಿದೆ. ಬರೀ ಬಾಯಿ ಮತ್ತಲ್ಲಿ ಸಮಸ್ಯೆ ಆಗೋಗಿದೆ ಅಂತ ಹೇಳ್ಕೊತಾ ಇದ್ರ. ತಮ್ಮ ಮುಖದಲ್ಲಿ ಯಾವ ಸಮಸ್ಯೆನೂ ನನಗೆ ಗೋಚರವಾಗ್ತಾ ಇಲ್ಲಪ್ಪ. ಸಮಸ್ಯೆ ಆಗಿರೋದು ನನಗಲ್ರಿ, ಜಾಜಿ ಮೇಡಮ್ ಅವ್ರಿಗೆ. ಅಯ್ಯೋ ಶಿವನೇ, ಅವ್ರ ವಿಷಯ ಬಿಡ್ರಿ. ನಾವ್ ಏತಿ ಅಂದ್ರೆ ಅವ್ರು ಪ್ರೇತಿ ಅಂತಾರೆ. ದಿನಕ್ಕೊಂದು ಸಮಸ್ಯೆಗಳನ್ನು ಮಾಡ್ಕೊತಾ ಇರ್ತಾರೆ. ನಾವೇನ್ ಮಾಡಕ್ಕಾಗುತ್ತೆ? ಅಭಿ ಹೇಗಾದ್ರೂ ಮಾಡಿ ನಾನು ಈ ಮನೆಯಿಂದ ಆಚೆ ಹೋಗ್ಬೇಕು. ಈ ವಿಷಯ ಎಲ್ಲ ತಣ್ಣಗಾದ್ಮೇಲೆ ವಾಪಸ್ ಬರ್ಬೇಕು. ಹಾಗೇನಾದ್ರೂ ಒಂದು ಐಡಿಯಾ ಇದೆಯಾ? ಏನ್ ಮಾಡ್ತೀರಾ? ಕೆಳಗಡೆ ಹೋಗಿ ಪೊಲೀಸ್ನವರು, ಟಿವಿ10ನವರು, ಪಬ್ಲಿಕ್ನವರು ಕಾಯ್ತಾ ಇದಾರೆ. ಅಪ್ಪಿ ತಪ್ಪಿ ನೀವು ಕೆಳಗಡೆ ಕಾಲಿಟ್ರು ಆಳ್ಗೊಂದು ಕಲ್ಲು ತಗೊಂಡು ಹೊಡಬಿಡ್ತಾರೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ, ಹೇಳೋದು ಪಂಚಾಂಗ, ತಿನ್ನೋದು ಬದನೆಕಾಯಿ. ಸುಮ್ಮನಿರೋ. ಇದನ್ನ ನಮ್ ಶಿವಮೊಗ್ಗ ಶಾಸ್ತ್ರ ಕೇಳಿಸ್ಕೊಂಡ್ರೆ ಆಯ್ತಾನಷ್ಟೇ. ನಮ್ ಡೈಲಾಗ್ಸ್ ಆಯ್ತೀವಿ, ನೀವೇ ಶುರು ಮಾಡ್ಕೊಳ್ಳಿ. ಅಲ್ರಿ, ಸುಮ್ಮನಿರ್ಲಾರ್ದೆ ಯಾಕ್ರಿ ಯಾರ್ಯಾರಿಗೆ ಮದುವೆ ಮಾಡಿಸ್ಬೇಕಾಗಿತ್ತು ನೀವು? ಬಿಟ್ಟಿ ಊಟ ಸಿಗುತ್ತೆ ಅಂತ ಎಲ್ರಿಗೂ ಮದುವೆ ಮಾಡ್ಸಕ್ ಶುರು ಮಾಡ್ಕೊಂಡ್ಬಿಟ್ಟಾರೆ. ಈ ತರ ಕಾನೂನಿನ ಕೈ ತಗೊಂಡು ಮಾಡಬಾರ್ದ ಕೆಲಸ ಮಾಡಿದ್ರೆ ಅದು ನಮ್ ತಲೆ ಮೇಲೆ ಬಂದ್ಬಿಡತ್ತೆ. ಪೊಲೀಸ್ ಮಾಮ, ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಾಗಲ್ಲ ಬಿಡಿ. ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆ. ನೀವು ಮಾತಾಡಬಾರ್ದು, ಅಡ್ಡನು ಬರಬಾರ್ದು. ಏನಾದ್ರು ಅಡ್ಡ ಬಂದೆ ನಿಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತೇವೆ. ಏನು ಯಜಮಾನ್ರೆ, ಸ್ವಲ್ಪ ಇಲ್ಲಿ ಬರ್ಬಾರ್ದಾ? ಅಮ್ಮ ಬೇಡಿ. ಇನ್ಸ್ಪೆಕ್ಟ್ರೆ, ಈಗ ಅಂತದ್ದೇನಾಗಿದೆ ಅಂತ ಅರೆಸ್ಟ್ ಮಾಡೋದಕ್ಕೆ ನಮ್ಮನೆವರೆಗೂ ಬಂದಿದ್ದೀರಾ? ತಲೆ ಇದೇನ್ರಿ ನಿಮ್ಗೆ? ಅಪ್ರಾಪ್ತ ಹುಡುಗ ಹುಡುಗಿಗೆ ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಸಿದೀರಾ? ಸರ್, ಇದೇನು ಮೊದಲನೇ ಬಾರಿಗೆ ಆಗ್ತಾ ಇದೆಯಾ? ಯಾವಾಗ ಯಾವಾಗ ಸಾಮೂಹಿಕ ಮದುವೆಗಳು ಆಗುತ್ತಾ ಅವಾಗೆಲ್ಲ ಈ ತರ ಆಗತ್ತಪ್ಪ. ಮಂತ್ರಿಗಳ ಮುಂದೆ ನಿಂತಿರ್ತಾರೆ. ನೀವು ಅರೆಸ್ಟ್ ಮಾಡೋದಾದ್ರೆ ಆ ಮಂತ್ರಿಗಳನ್ನ ಅರೆಸ್ಟ್ ಮಾಡಬೇಕು ಸರ್. ನೋಡಿ, ಮಂತ್ರಿಗಳ ಲೆವೆಲ್ ಅಲ್ಲಿ ಅದು ಹೇಗೋ ಸಾಲ್ವ್ ಆಗುತ್ತೆ. ಆದ್ರೆ ಇಲ್ಲಿ ಸ್ವತಃ ಜಾಜಿ ಅವರೇ ನಿಂತು ಮದುವೆ ಮಾಡಿಸಿದ್ದಾರೆ. ಮಾನವ ಹಕ್ಕು ಆಯೋಗ ತುಂಬಾ ಪವರ್ಫುಲ್ ಆಗಿದೆ. ಅವರಿಂದನೇ ಕಂಪ್ಲೇಂಟ್ ಬಂದಿರೋದು. ನಿಮ್ಮ ಹತ್ರ ಮಾತಾಡೋದಕ್ಕೆ ಪುರ್ಸೊತ್ತಿಲ್ಲ. ಜಾಜಿ ಅವರಲ್ಲಿ ಈಗ ಗೊತ್ತಾಗತ್ತೆ. Go and search. ಬನ್ನಿ ಈಚೆಗೆ. ಏನ್ರಿ, ಮಂಚದ ಕೆಳಗಡೆ ಬಚ್ಚಿಟ್ಕೊಂಡ್ರೆ ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡ್ರ? ಎಲ್ ಮಾಲ್ಗೆಲ್ ಇದ್ರು ಬಿಡಲ್ಲ, ಹಿಡಿದು ಹಾಕ್ಬಿಡ್ತೇವೆ. ಇನ್ಸ್ಪೆಕ್ಟರ್, ನೀವು ಬೇಡಿ ಹಾಕೋದ್ರ ನಾವು ಲೈವ್ ಆಗಿ ಶೂಟ್ ಮಾಡ್ಕೊಳ್ತೀವಿ. ಕ್ಯಾಮ್ರಾಮನ್ ರೆಡಿನಾ? ಇವಾಗ ಹಾಕಿ. ಎಲ್ಲಿ ಕೊಡಿ ಕೈ. ನನ್ ಕೈ ಬೇಡಿ ಹಾಕ್ಬೇಡಿ, ನನ್ ಕೈ ಬೇಡಿ ಹಾಕ್ಬೇಡಿ. ಜಾಜಿ ಅವರೇ, ಯಾರು ನಿಮ್ ಕೈ ಬೇಡಿ ಹಾಕಿರೋದು? Oh my God! ಇಷ್ಟೊತ್ತು ನನ್ ಕಣ್ಣಿನ ಕನಸ. ಪದ್ಮಜರೇ, ಬನ್ರಿ ಈ ಕಡೆ. ಅಭಿ, ಇವತ್ತು ಹಸ್ಬೆಂಡ್ ಮೇಲೆ ಏನಂತ ನನ್ಗೆ ಗೊತ್ತಾಯ್ತು. ನೋಡಿ, ನೀವು ನನ್ ಸೇವ್ ಮಾಡ್ಬೇಕು. ಅಭಿ, ಇದು ನಿಮ್ ಹ್ಯಾಂಡ್ ಅಲ್ಲ, ಲೆಗ್. ನಿಮ್ ಹೆಂಡತಿ ಅಪರೂಪಕ್ಕೆ ನಿಮ್ ಕೈ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ತಡ ಮಾಡ್ತಾ ಇದ್ದೀರಾ? ಡ್ಯುಯೆಟ್ ಸಾಂಗ್ ಚೂರು ಹಚ್ಕೊಳ್ಳಿ. ಏನೋ ಅಪರೂಪಕ್ಕೊಮ್ಮೆ ಇಂಥ ಅವಕಾಶ ಸಿಕ್ಕಿದೆ, ನೀನು ಕಲ್ಲು ಹಾಕ್ಬೇಡ. ಪಾಪ ಹುಡುಗಿ ಬಾಲೆ ತಿಳಿದೇನೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಹೇಗಾದ್ರೂ ಮಾಡಿ ನೀನೇ ಇವಳನ್ನ ಕಾಪಾಡ್ಬೇಕು. ನಾನ್ ಏನ್ ಬಸ್ ಕಾಪಾಡೋದು? ಇವ್ರು ನೋಡಿದ್ರೆ ಯಾವಾಗ್ಲೂ ನನ್ಗೊಂದ್ ಗತಿ ಕಾಣಿಸ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಈಗ ಸಂದರ್ಭದಲ್ಲಿ ನಮ್ ಜಗಳಗಳನ್ನ ಮರೆತು ಪ್ರೀತಿಯಿಂದ ಸಹಬಾಳ್ವೆ ನಡೆಸಬೇಕು. ಒಗ್ಗಟ್ಟಿನಲ್ಲಿ ಫಲವಿದೆ. ಎಕ್ಸಾಕ್ಟ್ಲಿ. ನಾನ್ ಹೇಳ್ದಂಗ್ ಕೇಳಿದ್ರೆ ನಿಮ್ ತಲೆ ಉಳಿಯುತ್ತೆ, ಇಲ್ಲ ಅಂದ್ರೆ ಉರುಳು ಬೀಳುತ್ತೆ. ಶ್ರೀದೇವಿ, ಭೂದೇವಿ, ವಾಗ್ದೇವಿ, ನಮ್ಮನ್ನು ಕಾಪಾಡು ತಾಯಿ. ಕಾಳಿನೂ ನೀನೆ, ಭದ್ರ ಕಾಳಿನೂ ನೀನೆ, ಚಂಡಿ ಚಾಮುಂಡಿನೂ ನೀನೆ. ನನಗೊಂದು ಕೆಲಸ ಕೊಡ್ಸಮ್ಮ. ನಾವ್ ಆದಷ್ಟು ಬೇಗ ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ ಜೋಳಿಗೆ ಕಟ್ಟಿ ಆ ಜೋಳಿಗೆಯಲ್ಲಿ ನಮ್ಮ ಮಗುನ್ ತೂಗೋ ಅವಕಾಶ ಮಾಡ್ಕೊಡು ತಾಯಿ. ಆದಷ್ಟು ಬೇಗ ನಮ್ಮ ಯಜಮಾನ್ರು ನನ್ ಕಡೆ ಮನ್ಸ್ ಮಾಡೋ ಹಾಗೆ ಮಾಡಮ್ಮ ತಾಯಿ. ಏನ್ ಸರ್ ಇದು? ದೇವ್ರನ್ನ ಮನೆಗೆ ಕರೆಸ್ಬಿಟ್ಟಿದ್ದಾರೆ. ಸತ್ಯವ ದೇವಿ ಏನ್ಸುತ್ತೆ, ನೀವು ಏನಾದ್ರು ಕೇಳ್ಕೊಳ್ಳಿ ಸರ್. ತಾಯಿ, ಮಹಾತಾಯಿ, ಮಾತೆ, ಮಹಾಮಾತೆ, ನಮ್ಗೆ ಜಾಜಿ ಬೇಕಾಗಿದ್ದಾಳೆ. ಆಯಮ್ಮ ಎಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳಮ್ಮ. ಪೊಲೀಸ್ ಅಂಕಲ್,
ಈ ಮನೆ ಕೇಳಾದಾಗ ನಾವು ದೇವಿನ ಕರೆಸಿ ಪೂಜೆ ಮಾಡ್ತೀವಿ. ಹೌದು, ಈ ತರದ ಸಂಪ್ರದಾಯ ಪ್ರತಿ ವರ್ಷನೂ ನಡೆಯುತ್ತಾ? ಹಿಂದೆ ನಮ್ಮ ಗಂಡುಗಲಿ ವಂಶದವಳು ದೇವಿ ಆರಾಧನೆ ಮಾಡ್ತಾ ಇದ್ರು. ಅದು ಹಾಗೆ ನಡ್ಕೊಂಡ್ ಬಂದಿದೆ. ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ದೇವಿ ಪೂಜೆ ಮಾಡ್ತೀವಿ. ಆಗ ನಾವು ಮಾಡಿರೋ ತಪ್ಪುಗಳೆಲ್ಲ ಕಡಿಮೆ ಆಗುತ್ತೆ. ಹೋಗಿ ಹೋಗಿ ದೃಷ್ಟಿ ಆಗುತ್ತೆ ಯಾರು ದೇವಿಗ? ನಿಮಗೆ. ಬನ್ನಿ ಸರ್ ಹೋಗೋಣ. ಜಾಜಿ ಅವರೇ, ಟಿವಿ 10 ಅವರು, ಬಂದ್ ಜನರು, ಪೊಲೀಸ್ ಅವರು ಎಲ್ಲ ಹೊಟ್ಟೋದ್ರು. ಹೀಗೆ ಕುತ್ಕೊಂಡು ಸಿಕ್ಕಾಪಟ್ಟೆ ಪೇನ್ ಆಗ್ತದೆ. ಅದು ಅಲ್ಲದೆ ಹಸು ಆಗ್ತದೆ ಕಣ. ನೈವೇದ್ಯಕ್ಕೆ ಅಂತ ಅಷ್ಟೊಂದು ಹಣ್ಣು ಮುಂದೆ ಇಟ್ಟಿದ್ರಲ್ಲ, ಯಾವ್ದೋ ಒಂದು ತಿನ್ನೋದು. ಬಂದ ಮುಂದೆ ಇದನ್ನೆಲ್ಲ ತಿನ್ನಕ್ಕಾಗತ್ತಾ? ಓ ಜಾಜಿ ಚಂಬಲ್ ತಿಂದಿವ್ರೆ, ಏನ್ ಆರಾಮಾಗಿ ಕೂತ್ಬಿಟ್ರಲ್ಲ. ತಿರ್ಗಾ ಯಾರ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಮಾಡಿ ಈ ದೆಸೆಯಿಂದ ಆದ್ರೂ ನನ್ನ ಮಾತನ್ನ ಕೇಳಂಗ ಆದ್ರಲ್ಲ, ಆ ಚಾಮುಂಡೇಶ್ವರಿ ತಾಯಿಗೆ ನಮೋ ನಮ. ಏನು ಯಜಮಾನ್ರೆ, ಪಾಪ ಬೆಳಗ್ಗೆಯಿಂದ ಒಂದೇ ಜಾಗದಲ್ಲಿ ಕೂತು ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ಊಟ ತಗೊಂಡ್ಬಂದಿದ್ದೀನಿ, ತಗೊಳ್ತೀನಿ. ನೀವು ದೇವತೆ, ಹಾಗೆಲ್ಲ ಊಟ ಮಾಡಬಾರ್ದು. ನಾನಿದ್ದೀನಲ್ಲ, ನಾನೇ ನಿಮ್ಗೆ ಊಟ ಮಾಡ್ತೀನಿ. ಬಿಗ್ ಸ್ಪೂನ್. ಏನ್ ಸೌಭಾಗ್ಯನೋ ನಿಂದು. ಮದುವೆ ಆಗಿ ಇಷ್ಟು ದಿನಕ್ಕೆ ಇವತ್ತು ಹೆಂಡತಿಗೆ ತಿನ್ನಿಸ್ತಾ ಇದೆಯಲ್ಲ, ನನಗಷ್ಟೇ ಸಾಕು. ನೀವು ಸ್ವಲ್ಪ ಸುಮ್ಮನೆ ರೀ, ಯಾ ಮಾಡ್ರಿ. ಜಾಜಿ ಅವರೇ, ಏನೋ ಬಂದ್ರು. ಇದೇನ್ ಸರ್ ನಮ್ ಭಾಗ್ಯ, ದೇವಿ ಊಟ ಮಾಡ್ತಾ ಇರೋದನ್ನ ಕಣ್ಣಿಂದ ನೋಡ್ತಾ ಇದೀವಲ್ಲ ಸರ್. ಕೋಳೂರು ಕೊಡಗು ಕಥೆನಲ್ಲಿ ಒಂದ್ ಮಗು ಹಾಲು ತಂದು ಕೊಟ್ಟಿದ್ದಕ್ಕೆ ಈಶ್ವರ ಪ್ರತ್ಯಕ್ಷನಾಗಿ ಹಾಲು ಕುಡಿಲಿಲ್ವೇನೋ, ಅದೇ ತರ ಈ ಕೇಸನು. ದೇವಿ, ನೀನು ಆರಾಮಾಗಿ ಊಟ ಮಾಡಮ್ಮ, ಆಮೇಲೆ ಜಾಜಿ ಎಲ್ಲಿದೆ ಅಂತ ನಮ್ಗೆ ತಿಳಿಸೋ. ಆಸೆಗೆ, ನನ್ನ ಭಕ್ತಿಯಾದ ಜಾಜಿಗೆ ಅವಮಾನ ಮಾಡ್ತೀರಾ? ನೀವ್ ಈಗ್ಲೇ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಈ ತ್ರಿಶೂಲಕ್ಕೆ ನೀವೆಲ್ಲರೂ ಬಲಿ ಆಗ್ತೀರಿ. ಬೇಷ್ ಕಣ್ರಿ ಜಾಜಿ ಚಂಬಲ್ ತಿಂದಿವ್ರೆ, ಅಂತೂ ಬಂದ ಗಂಡಾಂತರದಿಂದ ತಪ್ಕೊಂಡ್ಬಿಟ್ರಿ. ಅಭಿ, ದಿನ ಈ ವೇಷ ಹಾಕೊಂಡು ನಾನು ಇಲ್ಲಿ ಕುತ್ಕೊಳಕ್ ಆಗಲ್ಲ. ನೀವ್ ಈ ವೇಷ ಹಾಕೊಳ್ಳಿಲ್ಲ ಅಂದ್ರೆ ನಿಮ್ ತಲೆ ಹೋಗುತ್ತಲ್ಲ. ಅದಕ್ಕೆ ನಾನೇ ಇಲ್ಲಿಂದ 2 ದಿನ ತಲೆ ಮರ್ಸ್ಕೋತೀನಿ. ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ನಿಮ್ ದರ್ಶನ ಆಗಿ 3 ದಿನ ಆಗಿದೆ, ಬನ್ನಿ ಒಳಗೆ, ಪರವಾಗಿಲ್ಲ. ಟಿವಿ ತಿನ್ನೋರು ಇಲ್ವನೇ? ಇಲ್ಲ. ಪೊಲೀಸ್ನವರು? ಅಯ್ಯೋ, ಯಾರು ಇಲ್ಲ. 3 ದಿವಸದಿಂದ ಎಲ್ಲ ಬಂದು ವಾಪಸ್ ಹೋಗ್ತಾ ಇದಾರೆ. ಬನ್ನಿ. ಅಬ್ಬಾ, ಅಂತೂ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗ ಆಯ್ತು. ಅದಕ್ಕೆ ಕೇಸು ಯಾವ್ದೋ ತರದಲ್ಲಿ ಟರ್ನ್ ಆಗಿದೆ. ಪಲ್ಲು, ಮನೇಲಿ ಯಾರು ಇಲ್ವನೇ? ಜಾಜಿ ಅವರೇ, ಈ ಮನೇಲಿ ನಮ್ಮನ್ ಬಿಟ್ಟು ಯಾರು ಇಲ್ಲ. ಅಭಿ ಇಲ್ಲಿ? ಅಣ್ಣಯ್ಯ, ಕರ್ಕೊಂಡ್ ಬಾ ಅವ್ರನ್ನ. ಈ ಹೆಂಗಪ್ಪಲು ಮತ್ತೆ ನಮ್ಮನೇಲಿ? ಜಾಜಿ ಚಂಬಲ್ ತಿಂದಿವ್ರೆ, ಇವ್ರು ಯಾರು, ಏನ್ ಕತೆ ಎತ್ತಂತ ಎಲ್ಲ ವಿಚಾರಿಸ್ಕೊಂಡು ನಾನೇ ಇವರಿಬ್ರು ಮನೆ ಕರ್ಕೊಂಡು ಇಟ್ಕೊಂಡಿದ್ದೀನಿ. ಜಾಜಿ ಅವರೇ, ನೀವೇನ್ ಯೋಚನೆ ಮಾಡ್ಬೇಡಿ, ಇವರಿಬ್ರು ಪ್ರೇಮಿಗಳು. ಅಂದ್ರೆ ಇವರಿಬ್ರು ಮದುವೆ ಆಗಿಲ್ವಾ? ಮದ್ವೆ ಆಗಿದ್ದಾರೆ, ಆದ್ರೆ ನೀವು ಮಾಡಿದ ಸಾಮೂಹಿಕ ಮದ್ವೆನಲ್ಲಿ ಈ ಜೋಡಿ ಹೆಸರಿರ್ಲಿಲ್ಲ. Oh my God, ಇದೆಲ್ಲ ಹೇಗ್ ಗೊತ್ತಾಯ್ತು? ಅದು ಏನಾಗಿದೆ ಗೊತ್ತಾ ಜಾಜಿ ಚಂಬಲ್ ತಿಂದಿವ್ರೆ, ನೀವೇನು ಸಾಮೂಹಿಕ ಮದುವೆ ಅಂತ ಮದುವೆ ಮಾಡಿಸಿದ್ರಲ್ಲ, ನಾವು ಅದ್ರ ಲಿಸ್ಟ್ ತೆಗೆಸ್ ನೋಡಿದ್ವಿ. ಆ ಲಿಸ್ಟಲ್ಲಿ ಇವರಿಬ್ರು ಹೆಸರೇ ಇಲ್ಲ. ಇಲ್ಲಿ ಏನೋ ಆಗಿರ್ಬೇಕು ಅಂತ ಹಂಗೂ ಹಿಂಗೂ ಪತ್ತೆ ಮಾಡ್ಕೊಂಡು ಇವ್ರ ಮನೆಗೆ ಹೋದ್ವಿ. ಪಾಪ ಇವ್ರ ಅಪ್ಪ ಸತ್ಯನ ಬಾಯ್ ಬಿಟ್ಬಿಟ್ಟು, ನೀವೇನು ಸಾಮೂಹಿಕ ಮದುವೆ ಮಾಡಿಸಿದ್ರಲ್ಲ ಅದ್ರಲ್ಲಿ ಇವ್ರು ಮದುವೆ ಆಗಿಲ್ಲ. ಕದ್ದು ಓಡೋಗಿ ಪಾಪ ಆ ಬ್ರಹ್ಮಚಾರಿ ಆಂಜನೇಯ ಗುಡಿನಲ್ಲಿ ಮದುವೆ ಆಗ್ಬಿಟ್ಟಿದ್ದಾರೆ. ಮತ್ತೆ ನನ್ ಪ್ರಾಣ ತಿನ್ನಕ್ಕೆ ನಮ್ಮ ಮನೆಗೆ ಯಾಕೆ ಬರ್ಬೇಕಿತ್ತು? ಜಾಜಿ ಚಂಬಲ್ ತಿಂದಿವ್ರೆ, ನೀವು ಸುಮ್ಮನೆ ಸಿಟ್ ಮಾಡ್ಕೊಬೇಡಿ. ನೀವು ಸಿಟ್ ಮಾಡ್ಕೊಂಡಾಗ ಒಂಥರ ಕಾಣಿಸ್ತೀರಾ. ಆ 101 ಜೋಡಿಗೆ ನೀವೇ ಮದುವೆ ಮಾಡಿಸಿದ್ದು ಅಂತ ಇವ್ರಿಬ್ರಿಗೂ ಗೊತ್ತಾಗಿದೆ. ಪಾಪ ಅಂತ ಪುಣ್ಯಾತ್ಮರ ಆಶೀರ್ವಾದ ತಗೊಳ್ಳೋಣ ಅಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಟಿವಿ 10 ಅವ್ರ ಕೈ ತಗಲಾಕೊಂಡ್ಬಿಟ್ಟಿದ್ದಾರೆ, ಅವರು ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇದನ್ನ ನನ್ ತಲೆ ಕಟ್ಟಿದಾರಲ್ಲ, ನನ್ ಗತಿ ಏನೋ? 5 ವರ್ಷ ಬಿಟ್ಟು ಮದ್ವೆ ಆಗಿ ಅಲ್ಲಿವರೆಗೂ ಈಗಾಗಿರೋ ಮದ್ವೆನ ಪೆಂಡಿಂಗ್ ಅಲ್ಲಿ ಇಡಿ ಅಂತ ಯಾರೋ ಒಬ್ರು ಹೇಳಿದ್ದಾರೆ. ಮದ್ವೆನ ಪೆಂಡಿಂಗ್ ಅಲ್ಲಿ ಇಡೋದ? ಯಾರು ಹೇಳಿದ್ದು? ಇನ್ಯಾರು ನಮ್ಮನ್ನು ಕಾಪಾಡಿದ್ದು? ಪಾಂಡುರಂಗ ಅವರು. ಈ ಪಾಂಡುರಂಗ ಅಂಕಲೇ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿತ್ತು. ನಿಮ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ನನ್ ಪ್ರಾಬ್ಲಮ್ ಕೂಡ ಹಬಿನೇ ಸಾಲ್ವ್ ಮಾಡಿದ್ದು. ಹಬಿ, ಐ ಲವ್ ಯು.